ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಿರಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಂದರೆ ಪ್ರಾಡಕ್ಟ್ ರಿವ್ಯೂ ಮಾಡೋದು. ಸೊ ನಾನು ಯೂಸ್ ಮಾಡಿ ನನಗಿಷ್ಟ ಆಗಿದೆ ಅದು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಫಸ್ಟ್ ಪ್ರಾಡಕ್ಟ್ ಈಸ್ ಸನ್ಸ್ಕ್ರೀನ್. ಲಾಲ್ಶಿಡೋರ್ದು ಸನ್ಸ್ಕ್ರೀನ್. ಇದು ಎಲ್ಲ ಸ್ಕಿನ್ ಟೈಪ್ಗೂ ಯೂಸ್ ಆಗುತ್ತೆ. ಸೊ ಇದು ನನಗೆ ಟ್ಯಾನ್ ತುಂಬ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗಿದೆ. ಸೊ ಯು ಕ್ಯಾನ್ ಯೂಸ್. ನೆಕ್ಸ್ಟ್ ಯಾವ ಪ್ರಾಡಕ್ಟ್ ರಿವ್ಯೂ ಮಾಡಲಿ, ಐ ಡೋಂಟ್ ನೋ. ಮಾಯ್ಶ್ಚರೈಸರ್. ಸನ್ಸ್ಕ್ರೀನ್ ಎಷ್ಟು ಇಂಪಾರ್ಟೆಂಟು, ಮಾಯ್ಶ್ಚರೈಸರ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಓಕೆ, ಈ ಮಾಯ್ಶ್ಚರೈಸರ್ ಎಂತಕ್ಕೆ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಸ್ಕಿನ್ ಡ್ರೈ ಆಗಿದೆಯಾ, ಇಲ್ಲಾಂದರೆ ಏನಾನ ಪ್ರಾಬ್ಲಮ್ ಲೈಕ್ ಪಿಂಪಲ್ ಅದು ಇದು ಬರೋದಕ್ಕೆ ರೀಸನ್ ಏನು ಗೊತ್ತಾ, ನೀವು ಕರೆಕ್ಟಾಗಿ ನಿಮ್ಮ ಸ್ಕಿನ್ನ ಮೇಂಟೈನ್ ಮಾಡ್ತಿಲ್ಲ. ಫೇಸ್ ವಾಶ್ ಮಾಡಿದ ತಕ್ಷಣ ಈ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಬೋದು. ಈ ಮಾಯ್ಶ್ಚರೈಸರೇ ಅಂತಲ್ಲ, ಯಾವ ಮಾಯ್ಶ್ಚರೈಸರ್ ಬೇಕಾದ್ರೂ ನಿಮ್ಮ ಸ್ಕಿನ್ಗೆ ಸೂಟ್ ಆದರೆ ನೀವು ಅಪ್ಲೈ ಮಾಡ್ಬೋದು. ಈ ಮಾಯ್ಶ್ಚರೈಸರ್ ಆಯಿಲ್ ಸ್ಕಿನ್ಗೂ ಆಗುತ್ತೆ, ಡ್ರೈ ಸ್ಕಿನ್ಗೂ ಆಗುತ್ತೆ, ಎಲ್ಲ ಸ್ಕಿನ್ ಟೈಪ್ಗೂ ಈ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ಇದು ಲ್ಯಾಕ್ಮಿ ಪೀಚ್ ಮಿಲ್ಕ್ ವಿಟಮಿನ್ ಸಿ ಕ್ರೀಮ್ ಮಾಯ್ಶ್ಚರೈಸರ್ ಎಲ್ಲ ಕಡೆ ಸಿಗುತ್ತೆ, ಸಿಗ್ಬೋದು. ಮೋಸ್ಟ್ಲಿ ಚೆಕ್ ಮಾಡಿ, ಇಲ್ಲಾಂದರೆ ಆನ್ಲೈನ್ ಅಲ್ಲಿ ಕೂಡ ಪರ್ಚೇಸ್ ಮಾಡಬಹುದು. ದೊಡ್ಡ ಸ್ಕ್ಯಾಮು ಈ ಏರ್ ಬ್ರಷ್. ಯಾರಿಗೆ ಅವ್ರ ಕೂದಲನ್ನ ಸಖತ್ತಾಗಿ ಡ್ಯಾಮೇಜ್ ಮಾಡೋಕ್ಕೆ ಇಷ್ಟ, ಯಾರಿಗೆ ಈ ಕೂದಲು ಉದುರಿಸ್ಕೊಳಕ್ಕೆ ಇಷ್ಟ, ಯಾರು ಕೂದಲು ಕಿತ್ತಾಕಕ್ಕೆ ಇಷ್ಟ, ಯಾರು ಕೂದಲನ್ನ ಹಾಳು ಮಾಡ್ಕೊಳಕ್ಕೆ ಇಷ್ಟ, ಅವರು ಈ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ನನ್ನಂಥವ್ರಿಗಾದ್ರೆ ಇದು ಸರಿ ಇಲ್ಲ. ಬಿಕಾಸ್ ನಾನು ತರಿಸ್ಕೊಂಡಿದ್ದೆ ಕೂದಲನ್ನ ಸ್ಟೈಲ್ ಮಾಡೋಕ್ಕೆ, ಬಟ್ ಇದು ನನ್ನ ಕೂದಲಲ್ಲಿ ಇಕ್ಕಿದ್ರೆ ನನಗೆ ಇರಿಟೇಟ್ ಆಗ್ತಿದೆ, ಕೋಪ ಬರ್ತಿದೆ, ನನಗೆ ಇಷ್ಟ ಆಗಿಲ್ಲ. ಆ್ಯಂಡ್ ಇದರಲ್ಲಿ ಹೇರ್ ಸ್ಟೈಲ್ ಮಾಡಿದ್ರೂ ಹಾಫ್ ಆನ್ ಅವರ್ಗಿಂತ ಜಾಸ್ತಿ ಇರೋದಿಲ್ಲ ಅಂತ ನನ್ನ ಫೀಲಿಂಗು. ಆ್ಯಂಡ್ ಯಾರು ತುಂಬ ಅವ್ರ ಕೂದಲು ಬಗ್ಗೆ ಕೇರ್ ಮಾಡ್ತೀರಾ, ನ್ಯಾಚುರಲ್ ಆಗಿರೋಕ್ಕೆ ಇಷ್ಟಪಡ್ತೀರಾ, ಪ್ಲೀಸ್ ಡೋಂಟ್ ಬೈ ದಿಸ್ ಪ್ರಾಡಕ್ಟ್ ಅಟ್ ಆಲ್. ಏರ್ ಸ್ಟೈಲ್ ಮಾಡೋಕ್ಕೆ ಈ ಪ್ರಾಡಕ್ಟ್ ತಗೋತೀರಿ, ಬಟ್ ಇದರ ರಿಸಲ್ಟ್ ಏನಂದರೆ ನಾವು ಏರ್ ಸ್ಟೈಲ್ ಮಾಡ್ತೀರಿ, ಇದು ಬ್ಲೋ ಡ್ರೈಯರೇ, ಬಟ್ ಇದರಲ್ಲಿಂದ ಹೇರ್ ಸ್ಟೈಲ್ ಕೂಡ ಮಾಡ್ಬೋದು. ಸೊ ಇದರಲ್ಲಿ ಹೇರ್ ಸ್ಟೈಲ್ ಮಾಡಿದ್ರೆ 1 ಅವರ್ ಅಲ್ಲ, ಹಾಫ್ ಆನ್ ಅವರ್ ಕೂಡ ನಿಮ್ಮ ಹೇರು ಇರೋದಿಲ್ಲ. ನಿಮ್ಗೆ ಏನಾರ ಫೌಂಡೇಶನ್ ಬಗ್ಗೆ ಹೇಳ ಇರಿ ಒಂದು ನಿಮಿಷ. ದಿಸ್ ಇಸ್ ಫೌಂಡೇಶನ್ ಮ್ಯಾಚ್ ಮಾಸ್ಟರ್. ಓಕೆ, SPF 15 ಫೌಂಡೇಶನ್ ಫೌಂಡ್ ಡಿ ಟಿಂಟ್ ಫೌಂಡೇಶನ್. ಇದು ಸಖತ್ತಾಗಿ ಯೂಸ್ ಆಗುತ್ತೆ, ಅಂದರೆ ನನ್ನ ಸ್ಕಿನ್ನಿಗೆ ಸಖತ್ತಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಇದು ನನ್ನ ಶೇಡು. ಬಿಕಾಸ್ ನನಗೆ ಇಷ್ಟು ಇಯರ್ಸಿಂದ ನಾನು ಫೌಂಡೇಶನ್ನ ಸರ್ಚ್ ಮಾಡ್ತಿದ್ದೆ. ದಿಸ್ ಈಸ್ ಮೈ ಫಸ್ಟ್ ಫೌಂಡೇಶನ್. ಓಕೆನಾ, ಯಾವುದೂ ನನ್ನ ಕಲರ್ಗೆ ಸೂಟ್ ಆಗ್ತಾಯಿರಲಿಲ್ಲ. ಓಕೆ, ಒಂದು ಸೂಟೇ ಆಗ್ತಾಯಿರಲಿಲ್ಲ, ಫೌಂಡೇಶನ್ನೇ ಸಿಗ್ತಿರ್ಲಿಲ್ಲ. ಬಟ್ ದಿಸ್ ಫೌಂಡೇಶನ್ ನನ್ನ ಕಲರ್ಗೆ ಸಖತ್ತಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಇದು ಮ್ಯಾಟ್ ಫಿನಿಶ್. ಓಕೆನಾ, ಇದು ಮ್ಯಾಟ್ ಫಿನಿಶು ಅಂದರೆ ಗ್ಲಾಸಿ ಲುಕ್ ಅಷ್ಟೊಂದು ಕೊಡೋದಿಲ್ಲ. ನಿಮಗೆ ತುಂಬ ಗ್ಲಾಸಿಯಾಗಿ ಇಷ್ಟ ಆಗುತ್ತೆ, ಫುಲ್ ಶೈನಿಂಗ್ ಇಷ್ಟ ಆಗುತ್ತೆ ಅಂದರೆ ಈ ಪ್ರಾಡಕ್ಟ್ನ ಬೈ ಮಾಡೋಕ್ಕೆ ಹೋಗಬೇಡಿ. ಇದು ಮ್ಯಾಟ್ ಫಿನಿಶ್ ಅಂದರೆ ಮ್ಯಾಟ್ ಫಿನಿಶಾಗೇ ಇರುತ್ತೆ, ಅಂದರೆ ಅಷ್ಟು ಗ್ಲಾಸಿ ಇರೋಲ್ಲ, ಬಟ್ ಸ್ವಲ್ಪ ಗ್ಲಾಸಿ ಇರುತ್ತೆ. ಯು ಕ್ಯಾನ್ ಯೂಸ್. ಸಕ್ಕತ್ತಾಗಿರುತ್ತಲ್ಲ, ಬಟ್ ಇದು ಸಕ್ಕತ್ತಾಗಿದೆ ಪ್ರಾಡಕ್ಟ್, ಯು ಕ್ಯಾನ್ ಯೂಸ್. ಎತ್ತಕ್ಕೆ ಬಿಡ್ತೀನಿ ರೀ. ಆ್ಯಂಡ್ ಶೇಡ್ ಹೇಳಬೇಕಾ, ಶೇಡ್ ಬಂದುಬಿಟ್ಟು NC40 ಶೇಡ್ ಸಕ್ಕತ್ತಾಗಿದೆ. ನೀವು ನನ್ನ ಕಲರ್ ಇದ್ದೀರಾ ಅಂದರೆ ಯು ಕ್ಯಾನ್ ಯೂಸ್. ಆ್ಯಂಡ್ ಮೆಬೆಲಿನ್ ಅವ್ರದ್ದು ಫಿಟ್ ಮೀ, ಅಂದರೆ ಮೇಕಪ್ ಆದಮೇಲೆ ಸ್ವೆಟ್ ಆಗಬಾರ್ದು ಆ್ಯಂಡ್ ಮೇಕಪ್ ಸೆಟ್ ಮಾಡ್ಕೊಬೇಕು ಅಂದರೆ ಇದನ್ನು ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿದ್ರೆ ಅಂದರೆ ಒಂದು 4 hours ನಿಮ್ಮ ಮೇಕಪ್ ಸ್ವೆಟ್ ಆಗದಿರ ಇರುತ್ತೆ. ನನಗೆ ಅನ್ನಿಸೋ ಪ್ರಕಾರ 4 hours ಅಷ್ಟೇ, 4 hours 5 hours ಅಷ್ಟೇ ನಿಮ್ಮ ಮೇಕಪ್ ಕ್ಲೀನಾಗಿ ಸೆಟ್ ಆಗುತ್ತೆ. ಯು ಕ್ಯಾನ್ ಯೂಸ್ ದಿಸ್ ಪ್ರಾಡಕ್ಟ್. ನಿಮ್ಗೆ ಕಾಣಿಸ್ತಿದೆಯೋ ಇಲ್ವಾ, ಐ ಡೋಂಟ್ ನೋ. ಪಿಕ್ಚರ್ ಹಾಕ್ಬಿಡ್ಲ, ಇಲ್ಲಾಂದರೆ ಸುಮ್ಮನೆ ಏನಂತಕ್ಕೆ ಹಿಂಗೆ ಎಲ್ಲ ಮಾಡೋದು. ಪಿಕ್ಚರ್ ಹಾಕ್ಬಿಡ್ತೀನಿ, ನೋಡ್ಕೊಬೇಡಿ. ಓಕೆ, ದಟ್ಸ್ ಇಟ್. ನೆಕ್ಸ್ಟು ಬಂದುಬಿಟ್ಟು ಈ ಐ ಶ್ಯಾಡೋ ಪ್ಯಾಲೆಟ್. ಸಕ್ಕತ್ತಾಗಿದೆ ಕಲರ್ಸ್ ಎಲ್ಲ. ಬೇಕಾದ್ರೆ ಯು ಕ್ಯಾನ್ ಓಪನ್ ಮಾಡೋಕ್ಕೆ ಬರ್ತಿಲ್ಲ, ಯು ಕ್ಯಾನ್ ಸಿ. ಈ ಒಂದೇ ಕಲರೇ ಯೂಸ್ ಮಾಡಿರೋದು, ಬಟ್ ಸಖತ್ತಾಗಿ ಬ್ಲೆಂಡ್ ಆಗುತ್ತೆ. ಯು ಕ್ಯಾನ್ ಯೂಸ್. ಇವೆಲ್ಲ ಯಾಕೆ ತರಿಸಿದ್ದೀನಿ ಅಂದರೆ ಮೇಕಪ್ ಕಲಿಬೇಕು ಅಂತ ಇದ್ದೀನಿ. ಬಿಕಾಸ್
ಫ್ಯೂಚರಲ್ಲಿ ನಾನು ಒಂದು ಜಾಬ್ ಮಾಡ್ತಾಯಿದ್ದೀನಿ. ಆ ಜಾಬ್ಗೆ ಮೇನ್ ಬೇಕಾಗಿರೋದೇ ಮೇಕಪ್ ಸ್ಕಿಲ್. ಸೊ ದಟ್ಸ್ ವೈ ನಾನು ಮೇಕಪ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮಗೆ ಬ್ಲಷ್ ತೋರಿಸ್ತೀನಿ, ಓಕೆನಾ? ವೆಯ್ಟ್. ದಿಸ್ ಈಸ್ ಬ್ಲಷ್. ಯು ಕ್ಯಾನ್ ಗೋ ಅಂದರೆ ನಿಮ್ಮ ಸ್ಕಿನ್ನಿಗೆ ಯಾವ ಕಲರ್ ಸೂಟ್ ಆಗುತ್ತೋ ಆ ಕಲರ್ನ ತಗೊಂಡು ಹಚ್ಕೊಳ್ಳಿ. ಯಾವ್ಯಾವ ಬ್ಲಷು ಪಿಂಕ್ ಅದು ಇದು ಎಲ್ಲ ಹಚ್ಕೊಬಿಟ್ರೆ ಕೋತಿ ಥರ ಕಾಣಿಸ್ತೀರ. ಸೊ ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೋ, ಬಿಕಾಸ್ ಸ್ವಲ್ಪ ಜನ ಕೊರಿಯನ್ ಬ್ಯೂಟಿ ಟಿಪ್ ಹೇಳ್ತಾರೆ ಗೊತ್ತಾ, ಅವ್ರದ್ದು ಲೈಕ್ ಅವ್ರ ವಿಡಿಯೋ ನೋಡಿ ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಪಿಂಕ್ ಕಲರ್ ಹಚ್ತಾರೆ. ಡೋಂಟ್ ಡೂ ದ್ಯಾಟ್, ಓಕೆನಾ? ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ನೋಡಿ. ನನ್ನ ಸ್ಕಿನ್ಗೆ ಪೀಚ್ ಕಲರ್ ಸೂಟ್ ಆಗುತ್ತೆ. ಸೊ ಸಖತ್ತಾಗಿರುತ್ತೆ. ಬ್ಲಷ್ ಇಂಪಾರ್ಟೆಂಟ್. ಲಿಪ್ಸ್ಟಿಕ್ ಮರಿತೀರೋ ಇಲ್ವೋ ಗೊತ್ತಿಲ್ಲ, ಬ್ಲಷ್ನ ಮರಿಬೇಡಿ ಸರಿ. ಅಂದರೆ ನಿಮ್ಮ ಏಜ್ 20ಯಲ್ಲಿದ್ದರೆ ಪ್ಲೀಸ್ ಡು ನಾಟ್ ಮಿಸ್ ದಿಸ್ ಬ್ಲಷ್, ಓಕೆ? ಲೈಫಲ್ಲಿ ರಿಗ್ರೆಟ್ ಆಗಬೇಡಿ. ಪ್ಲೀಸ್ ಬ್ಲಷ್ ಹಚ್ಚಿ ಕ್ಯೂಟಾಗಿರಿ. ನಾನು ಲಿಪ್ಸ್ಟಿಕ್ ಬೇಕಾದ್ರೆ ಮರೆತುಬಿಟ್ಟು ಆಚೆ ಹೋಗ್ಬೋದೇನಾ, ಬಟ್ ಬ್ಲಷ್ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ. ಅಡಿಕ್ಟ್ ಆಗೋದು ತಪ್ಪಲ್ಲ, ಬಟ್ ಅಡಿಕ್ಟ್ ಆಗಿ ಏನಾಗುತ್ತೆ ಹಾಗೆ. ಓಕೆ, ನೆಕ್ಸ್ಟ್ ಪ್ರಾಡಕ್ಟ್ ಬಂದು ದಿಸ್ ಐಬ್ರೋ ಏನಂತೀರಿ, ವೆಯ್ಟ್. ಇದು ಪರ್ಫೆಕ್ಟ್ ಬ್ರೋ. ಅಂದರೆ ನಿಮ್ಮ ಐಬ್ರೋಸ್ನ ಸೆಟ್ ಮಾಡ್ಕೊಳ್ಳೋಕ್ಕೆ ಸಕ್ಕತ್ತಾಗಿ ವರ್ಕ್ ಆಗುತ್ತೆ. ಬಟ್ ನಿಮಗೆ ಯೂಸ್ ಮಾಡೋಕ್ಕೆ ಬರಬೇಕು ಅಷ್ಟೇ. ನಿನ್ನೆ ನಮ್ಮ ಮಮ್ಮಿ ಕೆಳಗಡೆ ಬೀಳಿಸಿ ಹೊಡೆದಾಕ್ಬಿಟ್ರು. ಸೊ ಇದು ಬ್ಲ್ಯಾಕು ಬ್ರೌನು ಇದೆ, ಇದೆರಡು ಕಿತ್ತೋಗ್ಬಿಟ್ಟಿದೆ. ತಗೊಂಡು ಇನ್ನೂ 2 months ಆಗಿಲ್ಲ. ನೆನ್ನೆನೇ ಕೆಳಗಡೆ ಬಿದ್ದು ಹೊಡೆದೋಯ್ತು. ಬಟ್ ಇದು ಸಕ್ಕತ್ತಾಗಿ ಯೂಸ್ ಆಗುತ್ತೆ. ಐಬ್ರೋ ಇಲ್ದಿರೋರು ಬೇಕಾದ್ರೆ ಐಬ್ರೋ ಡ್ರಾ ಮಾಡಿಕೊಂಡು ಇರ್ಬೋದು. ಸಖತ್ತಾಗಿ ವರ್ಕ್ ಆಗುತ್ತೆ. ಯು ಶುಡ್ ಯೂಸ್. ಇವಾಗ ಇಷ್ಟೊಂದು ಪ್ರಾಡಕ್ಟ್ ತೋರಿಸಿದ್ನಲ್ಲ, ಇದರಲ್ಲಿ ನಿಮ್ಗೆ ಇಷ್ಟ ಆಗಿರೋ ಪ್ರಾಡಕ್ಟ್ನ ಕಮೆಂಟ್ ಯಾರೂ ಮಾಡೋದಿಲ್ಲ. ನನಗೆ ಕೇಳ್ಕೊಳಕ್ಕೂ ಒಂಥರ ಆಗುತ್ತೆ. ನನ್ನ ಫ್ರೆಂಡ್ಸ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಆ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲಾಟ್ಸ್ ಆಫ್ ಲವ್, ಓಕೆ? ಸ್ನೋಫಿ ಮಲಗಿದ್ದಾನಿಲ್ಲ ಅಂದರೆ ಎತ್ಕೊಂಡು ಬಂದು ತೋರಿಸ್ತಿದ್ದೆ. ಆ್ಯಂಡ್ ಅಷ್ಟೇ. ಓಕೆ, ಬಾಯ್. ಎಷ್ಟು ಕ್ಯೂಟಾಗಿದ್ದೀನಲ್ಲ. ಇನ್ನು ಈ ಮೇಕಪ್ ಎಲ್ಲ ಹಾಕ್ಕೊಂಡೆ ಇನ್ನೂ ಸಖತ್ತಾಗಿ ಕ್ಯೂಟಾಗಿರ್ತೀನಿ. ಬಟ್ ಲೇಝಿ ಅನಿಸುತ್ತೆ. ಇಷ್ಟೆಲ್ಲ ಇದನ್ನು ಯೂಸ್ ಮಾಡೋಕ್ಕೆ ಕಷ್ಟ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆನ್ ಮಾಡಿದೆ ಬಟ್ ಅಲ್ಲಿ ಇವಾಗ ಸ್ಟಾರ್ಟ್ ಆಗ್ತಿದೆ. ಇವಾಗ ನಾನು ಎಡಿಟ್ ಮಾಡಬೇಕು. ಹಾಯ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಮತ್ತು ಇನ್ನೇನು ಇಲ್ಲ. ಆ್ಯಂಡ್ ನಮ್ಮ ಫ್ಯಾಮ್ಲಿಯವ್ರು ಕದ್ದು ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಿಲ್ಲ, ಕಮೆಂಟ್ ಮಾಡ್ತಿಲ್ಲ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಇಲ್ವೋ ಗೊತ್ತಿಲ್ಲ. ಪ್ಲೀಸ್ ನೋಡ್ತಾ ಇದ್ದೀರಾ ಅಂದಮೇಲೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಕಮೆಂಟ್ ಮಾಡಿ. ಓಕೆ, ಬಾಯ್. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಸಿರಿ ವ್ಲಾಗ್ಸ್. ಎನರ್ಜಿನೇ ಹೋಯ್ತು. 10 ಸರಿ ಟೇಕ್ ತಗೊಂಡು ಇನ್ನೇನಾಗುತ್ತೆ. ಬಾಯ್.